ಓಂ ಶಾಂತಿ. ಡೇಟ್ ಆಗಿದೆ 27 ಮೇ 1972. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ರಾವಣ ಸೆ ವಿಮುಖ್ ಔರ್ ಬಾಪ್ ಕೆ ಸಮ್ಮುಖ ರಹೋ. ರಾವಣನಿಂದ ವಿಮುಖ ಆಗಿ ಮತ್ತು ತಂದೆಯ ಎದುರುಗಡೆ ಇರಿ ಅಂತ ಹೇಳ್ತಾರೆ ಬಾಬಾ. इस समय जो सभी बैठे हो, सभी की समय की स्टेज श्रेष्ठ स्टेज कहे व ಅವ್ಯಕ್ತ ಸ್ಥಿತಿ ಕಹೆ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಸಭಿ ಬೈಠೆ ಹೋ, ಇಲ್ಲೆಲ್ಲರೂ ಕೂತಿದ್ದೀರಾ, ಎಲ್ಲರೂ ಈ ಸಮಯದಲ್ಲಿ ನಿಮ್ಮ ಸ್ಥಿತಿ ಶ್ರೇಷ್ಠ ಆಗಿದೆಯೋ ಅಥವಾ ಅವ್ಯಕ್ತ ಸ್ಥಿತಿಯಾಗಿದೆಯೋ ಅಂತ ಕೇಳ್ತಾರೆ ಬಾಬಾ. इस समय सभी की अव्यक्त स्थिति है व अब भी कोई व्यक्त भाव में स्थित है. ಈ ಸಮಯದಲ್ಲಿ ಎಲ್ಲರೂ ಅವ್ಯಕ್ತ ಸ್ಥಿತಿನಲ್ಲಿದ್ದೀರಾ ಅಥವಾ ಇನ್ನೂ ಯಾವುದೇ ವ್ಯಕ್ತ ಭಾವದಲ್ಲಿ ಸ್ಥಿತ ಆಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. कोई भी व्यक्त स्थिति में स्थित होकर बैठेंगे तो अव्यक्त मिलन व अव्यक्त बोल को धारण नहीं कर सकेंगे. ಹೇಳ್ತಾರೆ, ಯಾವುದೇ ವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಿ ಇಲ್ಲಿ ನೀವು ಕೂತ್ಕೊಂಡ್ರೆ ಬಾಬಾಂದು ಅವ್ಯಕ್ತ ಮಿಲನ ಆಗಲಿ ಅಥವಾ ಅವ್ಯಕ್ತ ಮಾತುಗಳನ್ನಾಗಲಿ ಧಾರಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. तो ಅವ್ಯಕ್ತಿ ಸ್ಥಿತಿ ಮೇ ಸ್ಥಿತ ಹೋ. ಇಲ್ಲ ಹೆಂಗೆ ಕೂತೀರೀಗ? ಅವ್ಯಕ್ತ ಸ್ಥಿತಿನಲ್ಲಿ ಕೂತಿದ್ದೀರಾ. ಅವ್ಯಕ್ತ ಸ್ಥಿತಿನಲ್ಲಿ ಕೂಡೋದಂದ್ರೆ ನಾನು ಆತ್ಮ ಅಂತಲೇ ತಿಳ್ಕೊಂಡು ಕೂಡಬೇಕಿಲ್ಲಿ. ನಾನು ಆತ್ಮ ಕೂತಿದ್ದೀನಿ, ನನಗೆ ಯಾರು ಓದಿಸ್ತಿದ್ದಾರೆ? ಶಿವಬಾಬಾ ಓದಿಸ್ತಿದ್ದಾರೆ. ಇವೆಲ್ಲ ಮಾತುಗಳು ಯಾರು? ಶಿವಬಾಬಾನ ಮಾತುಗಳು. ಬಾಬಾ ಹೇಳ್ತಾರೆ, जो नहीं है वो हाथ उठावे. ಯಾರು ಅವ್ಯಕ್ತ ಸ್ಥಿತಿನಲ್ಲಿ ಇಲ್ಲ ಕೈ ಎತ್ತಿ. अगर इस समय अव्यक्त स्थिति में स्थित हो, व्यक्त भाव के भान से परे हो तो क्यों परे हो. ಅಥವಾ ಈ ಸಮಯದಲ್ಲಿ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಿ ವ್ಯಕ್ತ ಭಾವದಿಂದ ವ್ಯಕ್ತ ಭಾನದಿಂದ ಭಿನ್ನ ಆಗಿದ್ದೀರೇನು? तो क्यों परे हो, ಯಾಕೆ ಭಿನ್ನ ಆಗಿದ್ದೀರಾ? ಬಾಬಾ ಹೇಳ್ತಾರೆ, सभी की एक ही ಅವ್ಯಕ್ತ ಸ್ಥಿತಿ क्यों बनी, कैसे बनी. ಎಲ್ಲರದ್ದು ಈ ಸಮಯದಲ್ಲಿ ಅವ್ಯಕ್ತ ಸ್ಥಿತಿ ಯಾಕಾಯಿತು, ಹೇಗಾಗಿದ್ದೀರಾ? ಅವ್ಯಕ್ತ ಬಾಪ್ ದಾದಾ के सामने होने कारण सभी की एक ही ಅವ್ಯಕ್ತ ಸ್ಥಿತಿ बन गई है. ನೀವು ಯಾರ ಎದುರುಗಡೆ ಕೂತಿದ್ದೀರಾ ಇವಾಗ? ಅವ್ಯಕ್ತ ಬಾಪ್ ದಾದಾರವರ ಎದುರುಗಡೆ ಕೂತಿದ್ದೀರಾ. ಅದರ ಕಾರಣವಾಗಿ ಎಲ್ಲರೂ ಅವ್ಯಕ್ತ ಸ್ಥಿತಿಯಲ್ಲಿ ಕೂತಿದ್ದೀರಾ. ನಿಮ್ಮ ಸ್ಥಿತಿ ಅವ್ಯಕ್ತ ಸ್ಥಿತಿಯಾಗಿದೆ. तो ऐसे ही अगर सदा अपने को बाप दादा के सम्मुख समझ करके चलो तो क्या स्थिति होगी. ಈಗಿಲ್ಲಿ ಕೂತಿದ್ದೀರಾ, ಬಾಪ್ ದಾದ ಎದುರುಗಡೆ ಬಂದಿದ್ದಾರೆ, ಅದಕ್ಕೆ ನಮ್ಮ ಸ್ಥಿತಿ ಏನದ? ಅವ್ಯಕ್ತ ಸ್ಥಿತಿ ಅದ. ಆದರೆ ಬಾಬಾ ಹೇಳ್ತಾರೆ, ಯಾವಾಗಲೂ ಬಾಪ್ ದಾದಾರವರ ಎದುರುಗಡೆ ಇದ್ದು ಅವ್ಯಕ್ತ ಸ್ಥಿತಿನಲ್ಲಿ ಇರ್ತೀರಾ ಅಂತ ಕೇಳ್ತಾರೆ ಬಾಬಾ. ಏನಾಗ್ಬೋದು ಯಾವಾಗಲೂ? ಅವ್ಯಕ್ತ ಹೋಗಿನಾ? ಯಾವಾಗಲೂ ನನ್ನ ಎದುರುಗಡೆ ಯಾರಿದ್ದಾರೆ? ಅವ್ಯಕ್ತ ಬಾಪ್ ದಾದ ಇದ್ದಾರೆ ಅಂತ ಅಂದ್ಕೊಂಡಿದ್ರೆ ನಿಮ್ಮ ಸ್ಥಿತಿನೂ ಏನಾಗ್ಬಿಡ್ತದೆ? ಅವ್ಯಕ್ತ ಸ್ಥಿತಿ ಆಗ್ತದೆ. तो बाप दादा के सदा सम्मुख रहने के बजाय बाप दादा को अपने से अलग व दूर क्यों समझकर चलते हो. ಬಾಬಾ ಕೇಳ್ತಾರೆ, ಹಾಗಾದರೆ ಬಾಪ್ ದಾದಾ ಸದಾ ಸಮ್ಮುಖ ಇರುವುದರ ಬದಲಾಗಿ ಬಾಪ್ ದಾದಾವರಿಂದ ಭಿನ್ನ ಆಗಿ ಬೇರೆಯಾಗಿ ದೂರ ಯಾಕೆ ಕೂಡ್ತೀರಾ ಅಂತ ಕೇಳ್ತಾರೆ ಬಾಬಾ. जैसे एक सीता का मिसाल सुनाते वा सुनते रहते हो कि सीता सदा किसके सम्मुख रहती थी. ರಾಮಾಯಣ ಕೇಳಿದೆ, ಈಟ್ ಹಿಡಿದು
ಎಲ್ಲಿ ತನಕ ರಾಮಾಯಣ ಕೇಳ್ತಾನೇ ಬಂದ್ವಿ. ಸೀತಾ ಏನು ಮಾಡ್ತಿದ್ಲು? ಸೀತಾನ ತಲೆಯಲ್ಲಿ ಯಾರಿದ್ರು? ಯಾವಾಗಲೂ ರಾಮ ಇದ್ದ. ಯಾವಾಗಲೂ ರಾಮನೇ ಎದುರುಗಡೆ ಇಟ್ಕೊಳ್ತಿದ್ಲು. ಇದೆಲ್ಲ ಕಥೆ ಕೇಳಿದ್ದೀರಾ, ಹೇಳಿದ್ದೀರಲ್ಲ ಅಂತಾರೆ ಬಾಬಾ. ಸದಾ ಕಿಸ್ಕೆ ಸಮ್ಮುಖ रहती थी? ಯಾವಾಗಲೂ ಯಾರು ಎದುರುಗಡೆ ಇರ್ತಿದ್ಲು? ರಾಮ್ ಕೆ ಸಮ್ಮುಖ. सम्मुख अर्थात स्थूल में सम्मुख नहीं, लेकिन बुद्धि से सदा बाप के सम्मुख रहना है. ಸಮ್ಮುಖ ಅಂದರೆ ಅದರ ಅರ್ಥ ಯಾವಾಗಲೂ ಬಾಪ್ ದಾದರ ಫೋಟೋನೇ ಹಿಡ್ಕೊಳ್ಳೋದಲ್ಲ. ಬುದ್ಧಿನಲ್ಲಿ ಯಾರು ಇರಬೇಕು? ಬಾಪ್ ದಾದ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಾಪ್ दादा के सम्मुख रहना अर्थात रावण माया से विमुख रहना. ಅಷ್ಟು ರಾಮನ ನೆನಪು ಮಾಡ್ತಿದ್ಲು ಅಂತ ರಾವಣ ಅವಳಿಗೆ ಏನೂ ಮಾಡೋಕ್ಕಾಗಲಿಲ್ಲ. ಭಲೆ ಎಷ್ಟು ಶೂರವೀರ ಇದ್ದ, ಏನೆಲ್ಲ ಗೆದ್ದಿದ್ದ, ಯಾರನ್ನೆಲ್ಲ ಸೋಲಿಸಿದ್ದ, ಯಾರನ್ನೆಲ್ಲ ಸಾಯಿಸಿದ್ದ, ಏನೆಲ್ಲ ಮಾಡಿದ್ದ. ಅದರ ಸೀತೆ ಎದುರುಗಡೆ ಅವನಿಗೇನೂ ಮಾಡೋಕ್ಕಾಗ್ತಿದ್ದಿಲ್ಲ. ಯಾಕೆ? ಅವಳು ಬುದ್ಧಿನಲ್ಲಿ ಯಾರಿದ್ರು? ರಾಮ ಇದ್ದ. ಆ ರಾಮ ಇರೋದ್ರಿಂದನೇ ಅಷ್ಟು ಪವಿತ್ರತಾ ಶಕ್ತಿ ಇತ್ತು. ಬಾಬಾ ಹೇಳ್ತಾರೆ, ಸದಾ ಬಾಪ್ ದಾದನನ್ನು ಸಮ್ಮುಖದಲ್ಲಿ ಯಾಕೆ ಇಟ್ಕೋ ಅಂತ ಹೇಳ್ತಾರೆ ಅಂತಂದರೆ, ಬಾಬಾ ಮಾಯೆ ನಮ್ಮಿಂದ ವಾಪಸ್ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. जब माया के सम्मुख हो जाते हो तो बाप से बुद्धि विमुख हो जाती है. ಯಾವ್ದು ಬೇಕು ನಿಮಗೆ? ಮಾಯೆಯನ್ನು ಎದುರುಗಡೆ ಇಟ್ಕೊಂಡ್ರೆ ಬಾಬಾನಿಂದ ವಿಮುಖ ಆಗ್ತೀರಾ, ಬಾಪ್ ದಾದರವರನ್ನು ಎದುರುಗಡೆ ಇಟ್ಕೊಂಡ್ರೆ ಮಾಯೆಯಿಂದ ವಿಮುಖ ಆಗ್ತೀರಾ. ಚಾಯ್ಸ್ ಈಸ್ ನಿಮ್ಮದು. ಏನು ಚಾಯ್ಸ್ ಮಾಡ್ತೀರಿ ನೋಡಿ. जब माया के सम्मुख हो जाते हो तो बाप से बुद्धि ವಿಮುಖ ಹೋ ಜಾತಿ ಹೇ. ಯಾವಾಗಲೂ ಮಾಯನ್ನು ಎದುರುಗಡೆ ಇಟ್ಕೊಂಡ್ರೆ ಬುದ್ಧಿ ಏನಾಗ್ತದೆ? ಬಾಬಾರಿಂದ ವಿಮುಖ ಆಗ್ತದೆ. जो अति प्यारे ते प्यारा संबंध होता है उससे स्वतः ही सम्मुख ही बैठने उठने खाने पीने चलने अर्थात सदा साथ का अनुभव होता है. ಬಾಬಾ ಹೇಳ್ತಾರೆ, ಸದಾ ಸಾಥ್ ಅನುಭವ ಯಾವಾಗ ಆಗ್ತದೆ? ಯಾರ ಮೇಲೆ ನಮಗೆ ಅತಿಯಾದ ಪ್ರೇಮ, ಅತಿಯಾದ ಸಂಬಂಧ ಇರ್ತದೋ ಅಲ್ಲಿ ಕಷ್ಟ ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಅಂದರೆ ಯಾವಾಗಲೂ ಬಾಬಾ ನಮ್ಮ ಸಮ್ಮುಖ ಇಲ್ಲ ಅಂದರೆ ಏನರ್ಥ? ಇನ್ನು ನಾವು ಬಾಬನ ಅತಿಯಾಗಿ ಪ್ರೇಮಿಸ್ತಿಲ್ಲ, ಎಲ್ಲ ಸಂಬಂಧದಲ್ಲಿ ಅವನನ್ನು ನಾವು ತಗೊಳ್ತಾ ಇಲ್ಲ ಅಂತ ಅರ್ಥ ಇದ್ರಲ್ಲ. ಏನು ಹೇಳ್ತಾರೆ ಬಾಬಾ? ಜೋ ಅತಿ ಪ್ಯಾರೆ ತೇ ಪ್ಯಾರ ಸಂಬಂಧ ಹೋತಾ ಹೇ. ಇಲ್ಲಿ ಬಹಳಷ್ಟು ಪ್ರೀತಿ ಇರ್ತದೋ, ಸಂಬಂಧ ಇರ್ತದೋ ಅಲ್ಲಿ ಸ್ವತಃ ಏನಾಗ್ಬಿಡ್ತೀರಾ? ಸಮ್ಮುಖ ಏನು ಮಾಡ್ತೀರಾ? ಕೂಡ್ತೀರಾ, ಏಳ್ತೀರಾ, ನಡಿತೀರಾ, ಊಟ ಮಾಡ್ತೀರಾ, ನೀರು ಕುಡಿತೀರಾ, ಹೋಗ್ತಾ ಬರ್ತಾ ನಮ್ಮ ಬುದ್ಧಿನಲ್ಲಿ ಏನಿರ್ತದೆ? ಬಾಪ್ ದಾದಾನೇ ಇರ್ತಾರೆ. ಅರ್ಥಾತ್ ಸದಾ ಸಾಥ್ ಕಾ ಅನುಭವ ಹೋತಾ ಹೇ. तो क्या बाप दादा के सदा सम्मुख नहीं रह सकते हो? ಹಾಗಾದರೆ ಯಾವಾಗಲೂ ಬಾಪ್ ದಾದಾರವರ ಸಮ್ಮುಖ ಇರೋಕ್ಕಾಗೋದಿಲ್ಲೇನು? अगर सदा सम्मुख रहेंगे तो सदा ಅವ್ಯಕ್ತ ಸ್ಥಿತಿ रहेगी. ಯಾವಾಗಲೂ ನಮ್ಮ ಎದುರುಗಡೆ ಯಾರಿರಬೇಕು? ಬಾಪ್ ದಾದಾ ಇದ್ದರೆ ಯಾವಾಗಲೂ ನಮ್ಮ ಸ್ಥಿತಿ ಏನಾಗ್ತದೆ? ಅವ್ಯಕ್ತ ಸ್ಥಿತಿ ಇರ್ತದೆ. तो दूर क्यों हो जाते हो? ಇಷ್ಟೆಲ್ಲ ಬಾಬಾ ಹೇಳ್ತಾರೆ. ಹಾಗಾದರೆ ಬಾಪ್ ದಾದಾರಿಂದ ದೂರ ಯಾಕೆ ಆಗ್ತೀರಾ? ಕ್ಯಾ ಯಹ ಭೀ ಬಚಪನ್ ಕಾ ಖೇಲ್ ಕರ್ತೆ ಹೋ? ಇನ್ನೂ ಆಟ ಆಡ್ತಿದ್ದೀರೇನೋ ಸಣ್ಣ ಮಕ್ಕಳ ಥರ ಅಂತಾರೆ ಬಾಬಾ. ಕೈ ऐसे बच्चे होते हैं जो जितना ही माँ बाप पास में बुलाते हैं उतना ही नटखट होने के कारण दूर भागते हैं. ಸಣ್ಣ ಮಕ್ಕಳು ನೋಡ್ತೀವಲ್ಲ, ತಂದೆ ತಾಯಿ ಎಷ್ಟು ಕರಿತಿರ್ತಾರೆ, ಅವೇನು ಮಾಡ್ತಾರೆ? ಮತ್ತೆ ಓಡೋಡೋಡೋಡ ದೂರ ಹೋಗ್ತಿರ್ತಾವಲ್ಲ. ಬಾಬಾ ಹೇಳ್ತಾರೆ, ತೋ ಕ್ಯಾ ಯಹ ಅಚ್ಚಾ ಲಗ್ತಾ ಹೇ? ತಂದೆ ತಾಯಿ ಮಕ್ಕಳನ್ನು ಕರೆದಾಗ ಓಡಿ ಬಂದರೆ ಏನಾಗ್ತದೆ? ತಂದೆ ತಾಯಿ ಖುಷಿ ಆಗ್ತದೆ. ಬಿಟ್ಟು ದೂರ ಹೋದರೆ? ಬಾಬಾ ಹೇಳ್ತಾರೆ, ಸದಾ ಅಪನೆ ಕೋ ಸಮ್ಮುಖ ಸಮझने से अपने को सदा ಆಲ್ಮೈಟಿ ಅಥಾರಿಟಿ ಮೆಹಸೂಸ್ ಕರೆಂಗೆ. ಮತ್ತೊಂದು ಹೇಳ್ತಾರೆ ಬಾಬಾ, ಯಾವಾಗಲೂ
ಪರಮಾತ್ಮನ ಬಾಪ್ದಾದರವರ ಸಮ್ಮುಖ ಇರೋದ್ರಿಂದ ಏನಾಗ್ತೀರಾ, ಮತ್ತೆ ನಿಮ್ಮ ಹತ್ರ ಆಲ್ಮೈಟಿ ಅಥಾರಿಟಿ ಬರ್ತದೆ, ಆ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ऑलमाइटी अथॉरिटी के आगे और कोई भी अथॉरिटी वार नहीं कर सकती है. ನಾವು ಶಕ್ತಿಶಾಲಿಯಾಗಿದ್ವಿ ಅಂತಂದರೆ ಬಾಬಾ ಹೇಳ್ತಾರೆ, ನಮ್ಮ ಎದುರುಗಡೆ ಯಾವುದೇ ಅಥಾರಿಟಿ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥಾರಿಟಿ ಯುದ್ಧ ಅಂದ್ರೇನು, ಮತ್ತೆ ಮಾಯೆ. ವ ಆಲ್ಮೈಟಿ ಅಥಾರಿಟಿ ಕಬ್ ಭಿ ಹಾರ್ ನಹಿ ಖಾ ಸಕ್ತೆ. ಎಂದೂ ಕೂಡ ನೀವು ಆಲ್ಮೈಟಿ ಅಥಾರಿಟಿ ಯಾರಿಗಿರ್ತದೋ ಎಂದೂ ಕೂಡ ನಿಮಗೆ ಸೋಲಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಆಜ್ ಅಲ್ಪಕಾಲ್ ಕಿ ಅಥಾರಿಟಿ ವಾಲೆ ಭಿ ಕಿತನೆ ಶಕ್ತಿಶಾಲಿ रहते हैं. ಇಂದು ಯಾರಿಗೆ ಯಾವುದಾದ್ರೂ ಒಂದು ಅಧಿಕಾರ ಕೊಟ್ಟರೆ ಅವ್ರು ಹೆಂಗೆ ಚಲಾಯಿಸ್ತಾರೆ ಅಧಿಕಾರ, ಭಾಳ ಶಕ್ತಿಶಾಲಿ ಆಗಿರ್ತಾರೆ. ऑलमाइटी अथॉरिटी वाले तो सर्वशक्तिवान है ना. सर्वशक्तियों के आगे अल्पकाल की शक्ति वाले भी सिर झुकाने वाले हैं. ಪಾಪ ಹೇಳ್ತಾರೆ, ಸರ್ವಶಕ್ತಿಯೋಂಕೆ ಆಗೆ, ಯಾರ ಹತ್ರ ಸರ್ವಶಕ್ತಿಗಳಿರ್ತಾರೋ ಅವ್ರ ಎದುರುಗಡೆ ಅಲ್ಪಕಾಲದ ಶಕ್ತಿಯವರು ಕೂಡ ಏನು ಮಾಡ್ತಾರೆ, ತಲೆ ಬಾಗ್ತಾರೆ. ವಾರ್ ನಹಿ ಕರೆಂಗೆ ಲೇಕಿನ್ ಸಿರ್ ಝುಕಾಯಂಗೆ. ಅವ್ರ ಮುಂದೆ ಯುದ್ಧ ಮಾಡೋದಿಲ್ಲ, ಏನು ಮಾಡ್ತಾರೆ, ತಲೆ ಬಾಗ್ತಾರೆ. ವಾರ್ ಕೆ ಬಜಾಯ್ ಬಾರ್ ಬಾರ್ ನಮಸ್ಕಾರ ಕರಂಗೆ. ಯುದ್ಧ ಮಾಡಿದ್ಬಿಟ್ಟು ಏನು ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಹೋಗ್ಲಿ ಬಿಡ್ರಿ, ಅವ್ರು ಭಾರಿ ಪವರ್ಫುಲ್ ಇದ್ದಾರೆ, ಅವ್ರ ಜೋಡಿಯಲ್ಲೇ ಗುದ್ದಾಡೋದಂತೆಲ್ಲ ಅಂತಿರ್ತೀವಲ್ಲ. ಬಾಬಾ ಹೇಳ್ತಾರೆ, तो ऐसे अपने को ऑलमाइटी अथॉरिटी समझ करके फिर हर कदम उठाते हो. ಹಾಗಾದರೆ ತಮ್ಮನ್ನು ತಾವು ನಾನು ಆಲ್ಮೈಟಿ ಅಥಾರಿಟಿ ಆಗಿದ್ದೀನಿ ಅಂತ ತಿಳ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಇಡ್ತೀರೇನು ಅಂತ ಕೇಳ್ತಾರೆ ಬಾಬಾ. अपने को ऑलमाइटी अथॉरिटी समझना अर्थात ऑलमाइटी बाप को सदा साथ रखना. ತಮ್ಮನ್ನು ತಾವು ಆಲ್ಮೈಟಿ ಅಥಾರಿಟಿ ಅಂತ ತಿಳ್ಕೊಂಡ್ರೆ ಅದರ ಅರ್ಥ ಯಾವಾಗಲೂ ಆಲ್ಮೈಟಿ ತಂದೆಯನ್ನು ಸದಾ ನಮ್ಮ ಜೊತೆಗೆ ಇಟ್ಕೊಳ್ಳೋದು, ಸದಾ ನಮ್ಮ ಎದುರುಗಡೆ ಇರೋದು. जैसे देखो आजकल के भक्ति मार्ग के लोगों को कौन सी अथॉरिटी है. ಈಗ ನೋಡಿ, ಇವತ್ತಿನ ವರ್ತಮಾನದ ಸಮಯದಲ್ಲಿ ಭಕ್ತಿ ಮಾರ್ಗದ ಜನರಿಗೆ ಅವ್ರಿಗೆ ಯಾವ ಅಥಾರಿಟಿ ಇದೆ, ಯಾವ ಅಥಾರಿಟಿನ ಅಷ್ಟು ಮಾತಾಡ್ತಾರೆ ಅವರು. ಸೀತಾ ಹಾಗೆ ಹೀಗೆ ಅಂಥೇಳಿ ಎದರ ಆಧಾರದ ಮೇಲೆ ಮಾತಾಡ್ತಾರೆ, ಶಾಸ್ತ್ರಗಳ ಆಧಾರದ ಮೇಲೆ ಅಂತ ಹೇಳ್ತಾರೆ. ಅವ್ರು ಏನನ್ನು ನಂಬ್ಕೊಂಡಿದ್ದಾರೆ, ಶಾಸ್ತ್ರಗಳನ್ನು ನಂಬ್ಕೊಂಡಿದ್ದಾರೆ. कोई भी काम करेंगे तो सामने ಶಾಸ್ತ್ರ ही लाएंगे. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿ ಎದುರುಗಡೆ ಏನು ತೊಗೊಂಡು ಬರ್ತಾರೆ, ಶಾಸ್ತ್ರವನ್ನು ತೊಗೊಂಡು ಬರ್ತಾರೆ. ಕೋರ್ಟಲ್ಲಿ ಏನು ಮಾಡ್ತಾರೆ, ಕೋರ್ಟ್ ಸ್ಟಾರ್ಟ್ ಅವನ ಮುಂದೆ ಒಯ್ದಿರ್ತಾರಲ್ಲ ಅದನ್ನು ಮುಟ್ಟಿಸ್ತಾರೆ. ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಏನು, ಕೇವಲ ಆ ಶಾಸ್ತ್ರ ಮುಟ್ಟಿ. ಈಗ ನಮ್ಮ ಎದುರುಗಡೆ ಯಾರಿದ್ದಾರೆ, ನಾವೇನು ಮಾಡಾಕ. ಅದಕ್ಕೆ ಬಾಬಾ ಹೇಳ್ತಾರೆ, ಅವರು ಬರೀ ಶಾಸ್ತ್ರವನ್ನು ಇಟ್ಟುಕೊಂಡು ಅಷ್ಟು ಅಥಾರಿಟಿ ಆಗಿದ್ದಾರೆ. ನಮ್ಮ ಎದುರುಗಡೆ ಆಗಿದ್ದಾರೆ ಆಲ್ಮೈಟಿ ಅಥಾರಿಟಿ ಶಿವಬಾಬಾ ಸಮ್ಮುಖದಲ್ಲಿದ್ದಾರೆ, ಜೊತೆಗಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕಹೆಂಗೆ ಯಹ ಜೋ ಕರ್ಮ ಕರ್ ರಹೆ ಹೇ ವಹ ಶಾಸ್ತ್ರ ಪ್ರಮಾಣ ಹೇ. ಪದೇ ಪದೇ ಏನು ಹೇಳ್ತಾರೆ, ಕೃಷ್ಣ ಹಂಗೆ ಹೇಳಿದಾನೆ ನಾವು ಹಿಂಗೆ ಮಾಡ್ತೀವಿ, ಕೃಷ್ಣ ಹಿಂಗೆ ಹೇಳಿದಾನೆ ನಾವು ಹಿಂಗೆ ಮಾಡ್ತೀವಿ. ಬಾಬಾ ಹೇಳ್ತಾರೆ, तो जैसे शास्त्र की अथॉरिटी वालों को सदा बुद्धि में शास्त्र का आधार रहता है, ಹಾಗಾದರೆ ಹೇಗೆ ಶಾಸ್ತ್ರದ ಅಥಾರಿಟಿಯವ್ರಿಗೆ ಯಾವಾಗಲೂ ಬುದ್ಧಿನಲ್ಲಿ ಏನಿರ್ತದೆ, ಅವ್ರಿಗೆ ಆಧಾರ ಏನು, ಶಾಸ್ತ್ರನೇ ಆಧಾರ ಆಗಿರ್ತದೆ. ಅರ್ಥಾತ್ ಶಾಸ್ತ್ರ ಹಿ ಬುದ್ಧಿ ಮೇ ರಹತೆ ಹೇ. ಅವ್ರ ಬುದ್ಧಿನಲ್ಲಿ ಏನಿರ್ತದೆ, ಶಾಸ್ತ್ರದ ಮಾತುಗಳೇ ಇರ್ತವೆ. ಉನ್ಕೆ ಸಮ್ಮುಖ ಶಾಸ್ತ್ರ ಹೇ, आप लोगों के सामने क्या है. ಅವ್ರ ಎದುರುಗಡೆ ಏನಿದೆ, ಶಾಸ್ತ್ರ ಇದೆ. ನಿಮ್ಮ ಎದುರುಗಡೆ ಏನಿದೆ, ಆಲ್ಮೈಟಿ ಬಾಪ್ ಸರ್ವಶಕ್ತಿವಾನ್ ಶಿವ ಬಾಬಾ ಇದ್ದಾರೆ. तो जैसे वह कोई भी कार्य करते हैं तो शास्त्र का आधार होने कारण अथॉरिटी से वही कर्म सत्य मानकर करते हैं. ಹೇಗೆ ಹೊರಗಿನವರು ಏನು ಮಾಡ್ತಿದ್ದಾರೆ, ಏನೇ ಕಾರ್ಯ ಮಾಡಿದರೂ
ಶಾಸ್ತ್ರದ ಆಧಾರವಾಗಿಟ್ಕೊಂಡು ಅದನ್ನೇ ಅಥಾರಿಟಿ ಅಂತ ತಿಳ್ಕೊಂಡು ಏನೇ ಕರ್ಮ ಮಾಡಿದರೂ ಅದೇ ಸತ್ಯ ಅಂತ ತಿಳ್ಕೊಂಡು ನಡೀತಾರಲ್ಲ ಅವರು. कितना भी आप मिटाने की कोशिश करो लेकिन अपने आधार को छोड़ने नहीं है. ನೀವೆಷ್ಟೇ ಅವ್ರನ್ನ ಅಳಿಗಾಡ್ಸ್ರಿ, ಅದು ಭಕ್ತಿ ಮಾರ್ಗದ ರೀ, ಅಂಧಕಾರ ರೀ, ಇದು ಜ್ಞಾನ ಮಾರ್ಗದ, ನೀವೆಷ್ಟು ಹೇಳಿದ್ರು ಅವ್ರು ಅದನ್ನು ಬಿಡೋದಿಲ್ಲ. ನಾವು ಹಿಂಗೆ ಮಾಡ್ಕೊತ ಬಂದೀವ್ರಿ, ನಮ್ಮ ಮನ್ಯಾಗ ಹಿಂಗೇ ಮಾಡ್ಯಾರಿ, ನಾವು ಹಾಗೆ ಮಾಡಬೇಕಾಗ್ತದ್ರಿ ಅಂತ ಹೇಳ್ತಾರಲ್ಲ, ಬಿಡೋದೇ ಇಲ್ಲ ಅವರು. कोई भी बात में बार बार कहेंगे कि शास्त्र की अथॉरिटी से हम बोलते हैं, शास्त्र कब झूठे हो न सके. ಅವ್ರನ್ನ ಹೇಳ್ತಾರೆ, ನಾವೇನೇ ಮಾತಾಡಿದರೂ ಈ ಶಾಸ್ತ್ರದ ಆಧಾರವಾಗಿಟ್ಕೊಂಡು ಮಾಡ್ತೀವಿ, ಶಾಸ್ತ್ರ ಎಂದು ಸುಳ್ಳು ಹೇಳಲ್ಲ. ಜೋ ಶಾಸ್ತ್ರ ಮೇ ಹೈ ವಹಿ ಸತ್ಯ ಹೈ. ಅವ್ರೇನು ಹೇಳ್ತಾರೆ, ಶಾಸ್ತ್ರದಲ್ಲಿ ಏನಿದೆಯೋ ಅದೇ ಸತ್ಯ ಅಂತ ಹೇಳ್ತಾರೆ. ಇತನಾ ಅಟಲ್ ನಿಶ್ಚಯ रहता है, ಅಷ್ಟು ಅವ್ರಿಗೆ ಶಾಸ್ತ್ರದ ಮೇಲೆ ಏನಿರ್ತದೆ, ಅಚಲವಾದ ನಿಶ್ಚಯ ಇರ್ತದೆ. ऐसे ही जो ऑलमाइटी बाप की अथॉरिटी है उसकी अथॉरिटी से सर्व कार्य हम करने वाले हैं. ಹಾಗೆಯೇ ನಾವು ಕೂಡ ಸರ್ವಶಕ್ತಿಮಾನ್ ತಂದೆಯ ಅಥಾರಿಟಿಯಿಂದ, ಅವರ ಅಥಾರಿಟಿಯಿಂದ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಲ್ವಾ. ಏನೇ ಮಾಡಿದ್ರು ಏನು ಮಾಡ್ತೀವಿ, ಬಾಬಾನ ಎದುರುಗಡೆ ಇಟ್ಕೊಳ್ತೀವಿ, ಬಾಬಾ ನೆನಪು ಮಾಡ್ತೀವಿ. ಯಹ ಇತನಾ ಅಟಲ್ ನಿಶ್ಚಯ ಹೋ ಜೋ ಕೋಯಿ ಟಾಲ್ ನಾ ಸಕೆ. ನಮಗೂ ನಿಶ್ಚಯ, ಅವ್ರಿಗೆ ಹೆಂಗೆ ನಿಶ್ಚಯ ಇದೆ ಶಾಸ್ತ್ರಗಳ ಮೇಲೆ, ನಮಗೆ ಯಾರ ಮೇಲೆ ನಿಶ್ಚಯ ಇದೆ, ಬಾಬಾನ ಮೇಲೆ ನಿಶ್ಚಯ ಇದೆ. ಯಾರು ಏನು ಮಾಡಿದ್ರು ನಾವು ಹಿಂದಕ್ಕೆ ಹೋಗೋದಿಲ್ಲ, ಸರೋದಿಲ್ಲ. ಐಸಾ ಅಟಲ್ ನಿಶ್ಚಯ ಹೇ ಕೇಳ್ತಾರೆ ಬಾಬಾ. ಅವ್ರಿಗೆ ಹೆಂಗೆ ಶಾಸ್ತ್ರಗಳ ಮೇಲೆ ಅಟಲ್ ನಿಶ್ಚಯ ಇದೆ, ನಿಮಗೆ ಬಾಬಾನ ಮೇಲೆ ನಿಶ್ಚಯ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಏನು ಮತ್ತೆ ಹೊಳ್ಳಿ ಹೋಗ್ತಿರೋ. ಸದೈವ ಅಪನಿ ಅಥಾರಿಟಿ ಭಿ ಯಾದ್ ರಹೆ. ಯಾವಾಗಲೂ ತಮ್ಮ ಅಥಾರಿಟಿ ನೆನಪಿರಬೇಕು. कि दूसरे की अथॉरिटी को देखते हुए अपनी अथॉरिटी भूल जाती है. ಬಾಬಾ ಹೇಳಿದ್ದಾರೆ. ನಾವೇನು ಮಾಡ್ತೀವಿ, ಇಷ್ಟೆಲ್ಲ ಬಾಬಾನ ಜ್ಞಾನ ಕೇಳ್ತೀವಿ, ಎಲ್ಲ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಯಾರೋ ಬಂದು ನಮಗೆ ಮತ್ತೆ ಹೇಳಕ್ಕೆ ಶುರು ಮಾಡ್ತಾರೆ. ಹಿಂಗೆ ಮಾಡಿದ್ರೆ ಹಿಂಗೆ ಚಲೋ ಆಗತ್ತೆ ರೀ, ಹಂಗೆ ಮಾಡಿದ್ರೆ ಹಂಗೆ ಚಲೋ ಆಗ್ತದ್ರಿ, ಅಡುಗೆ ಮನ್ಯಾಗ ಉಪ್ಪು ಇಲ್ಲಿಟ್ರೆ ಚಲೋ ಆಗ್ತದ್ರಿ, ಅಡುಗೆ ಮನ್ಯಾಗ ಉಪ್ಪು ಅಲ್ಲಿಟ್ರೆ ಚಲೋ ಆಗ್ತದ್ರಿ, ಎಲ್ಲ ಎಷ್ಟಕ್ಕೊಂದು ಬರ್ಲಿಕ್ಕಿತ್ತಾವೆ ವೀಡಿಯೋಸ್, ಬರ್ಲಿಕ್ಕಿತ್ತಾವಲ್ಲ. ಮತ್ತು ಇವೆಲ್ಲ ಏನೇನೋ ನಡೆದಿದ್ದಾವೆ. ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ, ನಿಮಗೆ ಆರೋಗ್ಯ ಇರ್ತದೆ, ಇದು ಇರ್ತದೆ, ಏನೇನೋ ಹೇಳ್ತಾರಲ್ಲ. ಮತ್ತೆ ನಾವು ಆ ಕಡೆನೇ ಹೋಗ್ತೀವಿ. ನಮಗೆ ಗೊತ್ತಿದೆ ನಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ಅಂತಂದರೆ, ನಾನು ಆತ್ಮ ಶುದ್ಧ ಆಗಬೇಕು ಅಂತಿದೆ. ಇವತ್ತು ನಮಗೇನಾದರೂ ರೋಗಗಳು ಬರ್ತಾವು ಅಂತಂದರೆ ಏನರ್ಥ, ನಾವು ಮಾಡಿದ ಪಾಪ ಕರ್ಮಗಳ ಅನುಸಾರವಾಗಿ ಬರ್ತವೆ ಹೊರತು ಮೇಲಿಂದ ಏನು ಮಾಡಿದ್ರೂ ಏನೂ ಆಗೋದಿಲ್ಲ. ನಮ್ಮ ಬುದ್ಧಿ ಆ ಕಡೆ ಹೋಗ್ಬೇಕಲ್ಲ, ಮತ್ತೆ ಏನು ಮಾಡ್ತೀವಿ, ಶಾಸ್ತ್ರಗಳ ಕಡೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. कि दूसरे की अथॉरिटी को देखते हुए अपनी अथॉरिटी भूल जाती हो. सभी से श्रेष्ठ अथॉरिटी के आधार पर चलने वाले हो ना. ಎಲ್ಲರಿಗಿಂತ ಶ್ರೇಷ್ಠ ಅಥಾರಿಟಿ ಆಧಾರದ ಮೇಲೆ ನಡೀತಿದ್ದೀರಾ ನೀವು. ಯಾವುದು ಶ್ರೇಷ್ಠ, ಶಾಸ್ತ್ರಗಳು ಶ್ರೇಷ್ಠನೋ, ಬಾಬಾ ಶ್ರೇಷ್ಠನೋ, ಬಾಬಾ ಹೇಳಿದ ಮಾತುಗಳು ಶ್ರೇಷ್ಠನೋ. ಅಗರ್ ಸದೈವ ಯಹ ಅಥಾರಿಟಿ ಯಾದ್ ರಖೋ ತೋ ಪುರುಷಾರ್ಥ ಮೇ ಕಬ್ ಭೀ ಮುಷ್ಕಿಲ್ ಮಾರ್ಗ ಕಾ ಅನುಭವ ನಹಿ ಕರೆಂಗೆ. ಬಾಬಾ ಹೇಳ್ತಾರೆ, ಒಂದು ವೇಳೆ ನೀವು ಯಾವಾಗಲೂ ಪರಮಾತ್ಮನ ಅಥಾರಿಟಿ ಆಧಾರದ ಮೇಲೆ ನಡೆದರೆ ನಿಮಗೆ ಪುರುಷಾರ್ಥದಲ್ಲಿ ಎಂದೂ ಕೂಡ ಯಾವುದೇ ಮಾತು ಕಠಿಣ ಅನಿಸೋದಿಲ್ಲ. कितना भी कोई बड़ा कार्य हो लेकिन ऑलमाइटी अथॉरिटी के आधार से अति सहज अनुभव करेंगे. ಎಷ್ಟೇ ಕಷ್ಟಕರವಾದ ಮಾರ್ಗ ಇರಲಿ, ಎಷ್ಟೇ ಕಷ್ಟಕರವಾದ ಕಾರ್ಯ ಇರಲಿ, ಆಲ್ಮೈಟಿ ಅಥಾರಿಟಿಯ ಆಧಾರದಿಂದ, ಸರ್ವಶಕ್ತಿಮಾನ್ ತಂದೆಯ ಆಧಾರ ನಮಗಿದಾರಲ್ಲ, ಅದರದ್ದು ಸಹಜ ಅನುಭವ ಆಗ್ತದೆ. कोई भी कर्म करने के पहले अथॉरिटी को सामने रखने से बहुत सहज जज कर सकते हो कि यह कर्म करे व ना करे. ಬಾಬಾ ಹೇಳ್ತಾರೆ, ಯಾವುದೇ ಕರ್ಮ ಮಾಡುವಾಗ ಮೊದಲು ಅಥಾರಿಟಿ ಕೋ ಸಾಮನೆ ರಖನೆ ಸೆ, ಅಥಾರಿಟಿ ಯಾರು,
ಶಿವ ಬಾಬಾರವರನ್ನು ಎದುರುಗಡೆ ಇಟ್ಕೊಳ್ಳೋದ್ರಿಂದ ಬಹುತ್ ಸಹಜ್, ಬಹಳ ಸರಳವಾಗಿ ನೀವೇನು ಮಾಡ್ತೀರಾ, ಜಡ್ಜ್ ಮಾಡ್ತೀರಾ, ಈ ಕರ್ಮ ಮಾಡಬೇಕೋ ಅಥವಾ ಮಾಡಬಾರ್ದು. सामने अथॉरिटी का आधार होने कारण सिर्फ उनको कॉपी करना है. ಎದುರುಗಡೆ ಯಾರಿದ್ದಾರೆ, ಶಿವಬಾಬಾ ಇರೋದ್ರಿಂದ ನಾವೇನು ಮಾಡೋದು, ಬಾಪ್ದಾದ ಎದುರುಗಡೆ ಇದ್ದಾರೆ ಅಂತಂದರೆ ಬಾಪ್ದಾದನ್ನು ಕಾಪಿ ಮಾಡೋದಷ್ಟೇ ಇದೆ ಅಂತ ಹೇಳ್ತಾರೆ ಬಾಬಾ. ಕಾಪಿ ಕರ್ನಾ ತೋ ಸಹಜ ಹೋತಾ ಹೇ, ಕಾಪಿ ಮಾಡೋದು ಕಷ್ಟ ಇದೆಯೇನು, ಭಾಳ ಸರಳ ಇದೆಯಲ್ಲ. ಅವ್ರು ಹೆಂಗೆ ಮಾಡಿದ್ದಾರೆ ಹಂಗೆ ನಾವು ಮಾಡೋದು. ಆದರೆ ಬಾಪ್ದಾದ ಬ್ರಹ್ಮ ಬಾಬಾಗೆ ಯಾರು ಕಾಪಿ ಮಾಡಬೇಕಂತ ಯಾರೂ ಇರಲಿಲ್ಲ. ಬ್ರಹ್ಮ ಬಾಬಾ ಕೇವಲ ಶಿವಬಾಬಾನ ಮಾತು ಕೇಳಬೇಕಿತ್ತು. ಈಗ ನಮಗೆ ಎಷ್ಟು ಮಂದಿ ಇದ್ದಾರಲ್ಲ ಅವ್ರು ಕಾಪಿ ಮಾಡ್ಬೋದು ನಾವು. ಆದರೂ ಬಾಬಾ ಯಾರನ್ನು ಕಾಪಿ ಮಾಡುತ್ತಾರೆ, ಬ್ರಹ್ಮ ಬಾಬಾ ಒಬ್ಬರನ್ನೇ ಕಾಪಿ ಮಾಡುತ್ತಾರಲ್ಲ. कॉपी करना तो सहज होता है व मुश्किल होता है, हाँ व ना उसका जवाब अथॉरिटी को सामने रखने से ऑटोमेटिकली आपको आ जाएगा. ಅದಕ್ಕೆ ಬಾಬಾ ಹೇಳ್ತಾರೆ, ಎದುರುಗಡೆ ಬಾಪ್ ದಾದಾರವರನ್ನ ಇಟ್ಕೊಳ್ಳೋದ್ರಿಂದ ಎಲ್ಲವೂ ಏನಾಗ್ತದೆ, ಆಟೋಮೆಟಿಕ್ ಆಗ್ತಾ ಇರ್ತದೆ. जैसे आजकल साइंस ने भी ऐसी मशीनरी तैयार की है जो कोई भी क्वेश्चन डालो तो उसका उत्तर सहज ही मिल जाता है. ಬಂದಿದೆ ಇಲ್ಲ ಮೊಬೈಲ್ನಲ್ಲಿ, ಗೂಗಲ್ನಲ್ಲಿ ನೀವು ಬೇಕಾದ ಪ್ರಶ್ನೆಯನ್ನು ಕೇಳಿ ಗೂಗಲ್ ಏನು ಮಾಡುತ್ತೆ, ಉತ್ತರ ಹೇಳುತ್ತಲ್ಲ. ಇವತ್ತೆಲ್ಲ ಹಂಗಾಗಿದೆ. ಮಷಿನರಿ ದ್ವಾರ ಪ್ರಶ್ನೆ ಕಾ ಉತ್ತರ ನಿಕಲ್ ಜಾತಾ ಹೇ. ಒಂದು ಮಷಿನ್ ಇವತ್ತೇನು ಮಾಡ್ತಿದೆ, ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತಿದೆ. ಬಾಬಾ ಹೇಳ್ತಾರೆ, ತೋ ದಿಮಾಗ್ ಚಲಾನೆ ಸೆ छूट जाते हैं. ಇವತ್ತು ಬುದ್ಧಿ ಉಪಯೋಗಿಸೋದೇ ಇಲ್ಲ, ಎಲ್ಲ ಏನು ಮಾಡುತ್ತೆ, ಮೊಬೈಲ್ ಹೇಳಿಬಿಡುತ್ತೆ ಪ್ರತಿಯೊಂದು. तो ऐसे ही ऑलमाइटी अथॉरिटी को सामने रखने से जो भी प्रश्न करेंगे उतना उत्तर प्रैक्टिकल में आपको सहज ही मिल जाएगा. ಒಂದು ಮಷಿನ್ ನಿಮಗೆ ಎಲ್ಲ ಉತ್ತರ ಹೇಳ್ತದಂತಂದರೆ ಶಿವಬಾಬಾ ಬಾಪ್ ದಾದಾರವರನ್ನ ಎದುರುಗಡೆ ನಾವು ಇಟ್ಕೊಂಡಿದ್ದೇ ಆದರೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಏನು ಸಿಗುತ್ತೆ, ಉತ್ತರ ಸಿಗ್ತದೆ, ಸಹಜವಾಗಿ ಉತ್ತರ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಸಹಜ ಮಾರ್ಗ ಅನುಭವ ಹೋಗ. ಈ ಥರ ನೀವು ಮಾಡೋದ್ರಿಂದ ನಿಮಗೆ ಜೀವನದ ಮಾರ್ಗ ಏನಾಗ್ಬಿಡುತ್ತೆ, ಸಹಜ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ऐसे सहज और श्रेष्ठ आधार मिलते हुए भी अगर कोई उस आधार का लाभ नहीं उठाते तो उसको क्या कहेंगे. ಬಾಬಾ ಹೇಳ್ತಾರೆ, ಇಷ್ಟು ಸಹಜ ಮಾರ್ಗ ಅನುಭವ ಆಗ್ತದಂತಂದರೆ ಇಂಥ ಒಂದು ಸಹಜ ಮತ್ತು ಶ್ರೇಷ್ಠ ಆಧಾರ ನಿಮಗೆ ಸಿಕ್ಕಿದೆ. ಏನು ಸಿಕ್ಕದು, ಸಹಜವಾಗಿ ಶ್ರೇಷ್ಠ ಆಧಾರ ಸಿಕ್ಕಿದೆ. ಏನು, ಬಾಪ್ದಾದ ಇಷ್ಟೆಲ್ಲ ಸಿಕ್ಕಿದ್ರೂ ಅದರ ಆಧಾರದ ಲಾಭ ನೀವು ತಗೊಳ್ಳಂಗಿಲ್ಲ ಅಂತಂದರೆ ನಿಮಗೇನು ಹೇಳಬೇಕು ಅಂತಾರೆ ಬಾಬಾ. ಉಸ್ಕೋ ಕ್ಯಾ ಕಹೆಂಗೆ. ಅಪನಿ ಕಮ್ಜೋರಿ ಏನಿದಾವೆ ನಿಮ್ಮಲ್ಲಿ, ಬಹಳಷ್ಟು ವೀಕ್ನೆಸ್ ಇದ್ದಾವೆ. तो कमज़ोर आत्मा बनने के बजाय शक्तिशाली आत्मा बनो और बनाओ. ಕಮ್ಜೋರ್ ಇದ್ದೀರಂತೆ ನಾ ಬಂದಿದ್ದೀನಿ, ಅದಕ್ಕೇನು ಮಾಡ್ಬೇಕು ನೀವೀಗ, ಕಮ್ಜೋರ್ ಆತ್ಮ ಆಗೋದರ ಬದಲಾಗಿ ಶಕ್ತಿಶಾಲಿ ಆತ್ಮ ಆಗಿ ಎಲ್ಲರನ್ನೂ ಶಕ್ತಿಶಾಲಿಯನ್ನಾಗಿ ಮಾಡಿ. अपने को ऑलमाइटी अथॉरिटी समझने से 3 मुख्य बातें ऑटोमेटिकली अपने में धारणा हो जाएंगी. ತಮ್ಮನ್ನು ತಾವು ಆಲ್ಮೈಟಿ ಅಥಾರಿಟಿ ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ತಿಳ್ಕೊಳ್ಳೋದ್ರಿಂದ 3 ಮುಖ್ಯ ಮಾತುಗಳು ಆಟೋಮೆಟಿಕಲಿ ನಿಮ್ಮಲ್ಲೇ ಧಾರಣೆ ಆಗ್ತದೆ. ವಹ 3 ಬಾತೆ ಕೌನ್ಸಿ, ಆ 3 ಮಾತುಗಳು ಯಾವುವು. बुद्धि की ड्रिल करने से सुना हुआ ज्ञान दोहराते हो. बुद्धि की ड्रिल करने से, ಬುದ್ಧಿ ಎಕ್ಸಸೈಸ್ ಮಾಡೋದ್ರಿಂದ ಸುನಾ ಹುವ ಜ್ಞಾನ, ಏನೇನೋ ಜ್ಞಾನ ಕೇಳಿದೀವೋ ದೊಹರಾತೆ ಹೋ, ಅದನ್ನು ನೀವು ಮತ್ತೆ ಏನು ಮಾಡ್ತೀರಾ, ಚಿಂತನ್ ಮಂಥನ್ ಮಾಡ್ತೀರಾ. ಯಹ ಭಿ ಅಚ್ಚಾ ಹೇ, ಇದು ಒಳ್ಳೆಯದು. ಇಸ್ಸೆ ಭಿ ಶಕ್ತಿ ಬಡ್ತಿ ಹೇ, ಇದರಿಂದನೂ ಕೂಡ ಏನಾಗ್ತದೆ, ಶಕ್ತಿ ಹೆಚ್ಚಾಗ್ತದೆ. कोई भी अथॉरिटी वाले होते हैं, साधारण अथॉरिटी वालों में भी 3 बातें होती हैं. ಬಾಬಾ ಹೇಳ್ತಾರೆ,
ಯಾವುದೇ ಒಂದು ಅಥಾರಿಟಿ ಇದ್ದರೆ ಸಾಧಾರಣ ಅಥಾರಿಟಿಯವ್ರಿಗೂ ಕೂಡ 3 ಮಾತುಗಳು ಇದ್ದಾವೆ. ಏನು? ಏಕ್ ನಿಶ್ಚಯ, दूसरा नशा और तीसरा निर्भयता. यह 3 बातें अथॉरिटी वाले रॉन्ग होते भी, अयथार्थ होते भी कितना दृढ़ निश्चय बुद्धि होकर बोलते व चलते हैं. ಹೊರಗಡೆನೂ ಅವ್ರಿಗೆ ಯಾರ ಮೇಲಾದರೂ ನಿಶ್ಚಯ ಇದ್ದರೆ, ಯಾರ್ದಾದ್ರೂ ನಶೆ ಇದ್ದರೆ, ನಿರ್ಭಯತಾ ಇದ್ದರೆ ಅವರೂ ಕೂಡ ಅವರು ತಪ್ಪು ಮಾಡಲಿ, ಅವರು ಅಯಥಾರ್ಥ ಇದ್ರೂ ಕೂಡ ಅವರಲ್ಲಿ ಏನು ಬರ್ತದೆ? ದೃಢ ನಿಶ್ಚಯ ಆಗಿರ್ತಾರೆ. ಆ ದೃಢ ನಿಶ್ಚಯದಿಂದ ಹೇಳ್ತಾರೆ ಮತ್ತು ನಡೀತಾರೆ. ಈಗ ಯಾರೋ ಒಬ್ರಿಗೆ ಅವ್ರ ಹಿಂದೆ ಒಬ್ರು MLA ಇರ್ತಾರೆ ಅಥವಾ ಚೀಫ್ ಮಿನಿಸ್ಟರ್ ಇರ್ತಾರೆ. ಅವ್ರಿಗೇನು ನಶೆ ಇರ್ತದೆ? ಅವ್ರಿಗೇನು ಭಯನೂ ಇರೋದಿಲ್ಲ. ಮತ್ತು ಅದಕ್ಕೆ ಹೇಳ್ತಾರೆ ಬಾಬಾ, 3 ಏನು ಎಷ್ಟೇ ಯಥಾರ್ಥ ಇದ್ರೂ 3 ಮಾತುಗಳು ಅವರಲ್ಲಿ ಇರ್ತಾವೆ. ಏನು ಅಂತ ಹೇಳಿದ್ರಲ್ಲ ಬಾಬಾ, ಏನೇನು ಹೇಳಿದ್ರು? 3 ಮಾತುಗಳು: ನಶೆ, ನಿಶ್ಚಯ, ನಿರ್ಭಯ. ನಿಶ್ಚಯ 3 ನ ನಿಶ್ಚಯ, ನಶೆ, ನಿರ್ಭಯದಿಂದ ಇರ್ತಾರೋ. ನನಗೆ ಇವ್ರು ಹಿಂದಿದ್ದಾರೆ ಅನ್ನೋದು ನಿಶ್ಚಯನೂ ಇರ್ತದೆ, ನಶೆನೂ ಇರ್ತದೆ, ಮತ್ತು ಅವ್ರಿಗೆ ಭಯನೂ ಇಲ್ಲ. ಮತ್ತು ಅವರೆಲ್ಲ ಏನೇನೋ ತಪ್ಪು ಮಾಡ್ತಿರ್ತಾರೆ, ಅವರು ಅಯಥಾರ್ಥ ಇದ್ದಾರೆ. ಅದನ್ನು ಹೇಳ್ತಾರೆ ಬಾಬಾ, ಕಾಂಟ್ರಾಸ್ಟಾಗಿ ಹೇಳ್ತಿದ್ದಾರೆ ಬಾಬಾ ಇವತ್ತು. ಐಸೆ ಹಿ ದೇಖೋ ಜಬ್ ಆಪ್ ಸಭಿ ಆಲ್ಮೈಟಿ ಅಥಾರಿಟಿ ಹೋ, ಹಾಗೆಯೇ ನೀವೆಲ್ಲರೂ ಕೂಡ ಏನಾಗಿದ್ದೀರಾ? ಆಲ್ಮೈಟಿ ಅಥಾರಿಟಿ ಆಗಿದ್ದೀರಾ. ಸಭಿ ಸೇ ಶ್ರೇಷ್ಠ ಅಥಾರಿಟಿ ವಾಲೆ ಹೋ, ನೀವು ಎಲ್ಲರಿಗಿಂತ ಏನಾಗಿದ್ದೀರಾ? ಶ್ರೇಷ್ಠ ಅಥಾರಿಟಿ ಆಗಿದ್ದೀರಾ. तो कितना नशा रहना चाहिए, ಎಷ್ಟು ನಿಮಗೆ ನಶೆ ಇರಬೇಕು ಅಂತಾರೆ ಬಾಬಾ. ಅವ್ರು ಕಿतना ನಿಶ್ಚಯ ಸೇ ಬೋಲ್ನಾ ಚಾಹಿಯೇ, ಫಕ್ಕುರ್ ಸೇ ಹೇಳಂತಾರಲ್ಲ ಬಾಬಾ. ಎಷ್ಟು ನಿಶ್ಚಯದಿಂದ ನೀವು ಹೇಳಬೇಕು ಎಲ್ಲವನ್ನ. ಅವ್ರು ಫಿರ್ ನಿರ್ಭಯತಾ ಭೀ ಚಾಹಿಯೇ, ನಮ್ಮಿಂದ ಯಾರಿದ್ದಾರೆ? ಮತ್ತು ನಮಗೆಷ್ಟು ನಿರ್ಭಯತಾ ಇರಬೇಕು. ಜ್ಞಾನ ಹೇಳಲಿಕ್ಕೆ ನಾವೇನು ಮಾಡ್ತೀವಿ? ಇನ್ನೂ ಹೆದರ್ಕೊಳ್ತೀವಿ ಜ್ಞಾನ ಹೇಳಕ್ಕೆ. ಬಾಬಾ ಹೇಳ್ತಾರೆ, ಉತ್ತಾ ನಿರ್ಭಯ ಹೋಕರ್ ನಶೆ ಮೇ ಬೋಲ್ತೆ ಹೋ, ನಿರ್ಭಯ ಆಗಿ ಹೇಳ್ತೀರಾ. ಬಾಬಾ ಹೇಳ್ತಾರೆ, कोई भी और फिर निर्भयता भी चाहिए. कोई भी किस भी रीति से हार खिलाने की कोशिश करे. ಯಾರಾದರೂ ಬಂದು ನಮ್ಮನ್ನು ಸೋಲ್ಸೋಕೆ ಬಂದರೆ, लेकिन निर्भयता, निश्चय और नशे के आधार पर वह हार खा सकेंगे. ನಮ್ಮನ್ನು ಯಾರು ಬೇಕಾದವ್ರು ಸೋಲ್ಸೋಕೆ ಬರಲಿ, ಆದರೆ ನಮ್ಮಲ್ಲೇನಿದೆ? ನಿಶ್ಚಯ ಇದೆ, ನಶೆ ಇದೆ, ನಿರ್ಭಯ ಇದೆ. ಇದರ ಕಾರಣವಾಗಿ ನಾವೆಂದೂ ಕೂಡ ಅವ್ರಿಗೆ ಸೋಲೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ನಹಿ ಸದಾ ವಿಜಯಿ ಹೋಂಗೆ. ಬಾಬಾ ಏನು ಕೊಟ್ಟಾರೆ? ನಾವು ಇಲ್ಲಿ ಬಂದ ತಕ್ಷಣ ವರದಾನೇನು? ವಿಜಯೀ ಭವ, ಸದಾ ವಿಜಯೀ ಭವ. ನಮ್ಮದು ವಿಜಯ ಆಗೇ ಆಗ್ತದೆ. विजयी न होने कारण इन 3 बातों में से कोई बात की कमी है. ವಿಜಯ ಆಗಿಲ್ಲ ಅದರ ಅರ್ಥ ಏನು? ಈ 3 ಮಾತುಗಳಲ್ಲಿ ಯಾವುದೋ ಒಂದು ಕಮ್ಮಿ ಇದೆ. ಯಾವುದು? ನಿಶ್ಚಯ, ನಶೆ, ನಿರ್ಭಯ. ಬಾಬಾ ಹೇಳ್ತಾರೆ, तो यह तीनों ही बातें अपने आप में देखो कि कहाँ तक हर कदम उठाने में यह बातें प्रैक्टिकल में हैं. ಹಾಗಾದರೆ ಚೆಕ್ ಮಾಡ್ಕೊಳ್ಳಿ, ಈ 3 ಮಾತುಗಳಲ್ಲಿ ಪ್ರಾಕ್ಟಿಕಲಲ್ಲಿ ಬಂದಾಗ ಏನಾದರೂ ಕಡಿಮೆ ಇದೆಯೇನೋ ಅಂತ ಕೇಳ್ತಾರೆ ಬಾಬಾ. ಏಕ್ ಹೋತಾ ಹೈ ಟೋಟಲ್ ನಾಲೆಜ್ ಮೇ, ಬಾಪ್ ಮೇ ನಿಶ್ಚಯ. ನಮಗೇನಿರಬೇಕು? ತಂದೆ ಮೇಲೆ ನಿಶ್ಚಯ. ಲೇಕಿನ್ ಕೊಯ್ ಭಿ ಕರ್ಮ ಕರ್ತೆ बोलते यह तीनों ही क्वालिफाइड क्वेश्चन रहे, क्वालिटी क्वेश्चन रहे. वह प्रैक्टिकल की बात दूसरी होती है. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೇನೇ ಕರ್ಮ ಮಾಡಿದ್ರು, ಯಾವುದೇ ಮಾತಾಡಬೇಕು ಅಂತಂದರೆ ನೀವೇನು ಮಾಡಬೇಕು? ತೀನೋ ಹಿ ಕ್ವಶನ್ ರಹೆ, 3 ಕ್ವಶನ್ ಇರಬೇಕು. ಏನು? ನನಗೆ ನಿಶ್ಚಯ ಇದೆಯಾ? ನನಗೆ ನಶೆ ಇದೆಯಾ? ನಾನು ನಿರ್ಭಯತಾದಲ್ಲಿ ಇದ್ದೀನಾ ಅಂತ ಚೆಕ್ ಮಾಡ್ಕೊಳ್ಳಿ.
वह प्रैक्टिकल की बात दूसरी होती है। और जब यह तीनों बातें हर कर्म हर बोल में आ जाएंगी, तब ही आपके हर बोल हर कर्म ಆಲ್ಮೈಟಿ ಅಥಾರಿಟಿ ಕೋ ಪ್ರತ್ಯಕ್ಷ ಕರೆಂಗೆ. ನಾವೇನೇ ಕರ್ಮ ಮಾಡಬೇಕಾದ್ರೂ, ಏನೇ ಮಾತುಗಳನ್ನು ಹೇಳಬೇಕು ಅಂತಂದರೆ ಅಲ್ಲಿ ನಮಗೇನಿರಬೇಕು? ನಿಶ್ಚಯ ಇರಬೇಕು, ನಶೆ ಇರಬೇಕು, ನಿರ್ಭಯತಾ ಇರಬೇಕು. ಬಾಬಾ ಹೇಳ್ತಾರೆ, ಇನ್ಹೋಂಕಿ ಅಥಾರಿಟಿ ಸ್ವಯಂ ಆಲ್ಮೈಟಿ ಬಾಪ್ ಹೇ. ಈ ಮೂರುದರ ಅಥಾರಿಟಿ ಯಾರಿದ್ದಾರೆ? ಸ್ವಯಂ ಬಾಪ್ ದಾದಾ ಇದ್ದಾರೆ. यह नहीं अनुभव करते हैं, यह अनुभव तब करेंगे जब एक सेकंड भी अथॉरिटी को छोड़ करके कोई भी कर्म नहीं करेंगे, वह बोल नहीं बोलेंगे. ಈ ಮೂರು ಆಧಾರಗಳನ್ನು ಇಟ್ಕೊಂಡೇ ನಾವು ಕರ್ಮ ಮಾಡಬೇಕು, ಮಾತನ್ನು ಮಾತಾಡಬೇಕು. ಆಗ ಆ ಮಾತಿಗೆ ಒಂದು ಏನು ಬರ್ತದೆ? ವೇಟೇಜ್ ಬರ್ತದೆ, ಆ ಮಾತಿಗೆ ಬೆಲೆ ಬರ್ತದೆ. ಬಾಬಾ ಹೇಳ್ತಾರೆ, ಅಥಾರಿಟಿ ಕೋ ಭೂಲ್ನೆ ಸೆ ಸಾಧಾರಣ ಕರ್ಮ ಹೋ ಜಾತಾ ಹೈ. ಅಥಾರಿಟಿಯನ್ನು ಮರೆಯೋದ್ರಿಂದ, ಅಥಾರಿಟಿ ಅಂದರೆ ಶಿವ ಬಾಬಾ, ಬಾಪ್ ದಾದಾ ಮರೆಯೋದ್ರಿಂದ ಕರ್ಮ ಏನಾಗ್ಬಿಡ್ತದೆ? ಅದು ಸಾಧಾರಣ ಆಗಿಬಿಡ್ತದೆ. तो अन्य लोगों को भी साधारण, जैसे अन्य लोग थोड़ा बहुत कर रहे हैं, वैसे ही अनुभव होता है. जो आते भी हैं तो रिजल्ट में क्या कहते हैं? आप लोगों की विशेषता को वर्णन करते हुए साथ में विशेषता के साथ साधारणता भी जरूर वर्णन करते हैं. और संस्थाओं में भी ऐसे हैं, जैसे वह कर रहे हैं वैसे यह भी कर रहे हैं, तो ಸಾಧಾರಣತಾ ಹುಯಿ. ಬಾಬಾ ಹೇಳ್ತಾರೆ, ನಿಮಗೆ ಬಾಬಾನ ಮೇಲೆ ನಿಶ್ಚಯ, ನಶೆ, ನಿರ್ಭಯತಾ ಇದು ಇಲ್ಲದೇ ನೀವು ಹಾಗೆ ಮಾಡಿದರೆ, ಹೊರಗಿನವ್ರು ಏನು ಮಾತಾಡ್ಕೋತಾರೆ ಅಂತಂದರೆ, ಬೇರೆ ಟ್ರಸ್ಟ್ಗಳು ಹೆಂಗಿದಾವೋ ಹಾಗೆ ಬ್ರಹ್ಮಕುಮಾರಿನ ಒಂದು ಟ್ರಸ್ಟ್ ಅದ, ನೀವು ಒಳ್ಳೆ ಕಾರ್ಯಗಳನ್ನು ಮಾಡ್ತೀರಿ ಅಂತ ಹಿಂಗೆ ಸಾಧಾರಣವಾಗಿ ಅವ್ರು ಏನು ಮಾಡ್ತಾರೆ? ಮಾತಾಡ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, एक तो बात विशेष लगती है, लेकिन हर कर्म हर बोल विशेष लगे. जो कोई से तुलना ना कर सके वह स्टेज तो नहीं आई है. ಬೇರೆ ಸಂಸ್ಥೆಗಳ ಜೊತೆಗೆ ಇದನ್ನು ಹೋಲಿಕೆ ಮಾಡದ ಹಾಗೆ ನೀವಿರಬೇಕು ಅಂತ ಹೇಳ್ತಾರೆ ಬಾಬಾ. ಯಾಕಂದರೆ ಇದೇನಿದೆ, ಎಲ್ಲ ಸಂಸ್ಥೆಗಳ ಮೇಲೆ ಏನಿದೆ? ಇದು ಹೈಯೆಸ್ಟ್ ಇದೆ. ಇದು ಹಂಗೆ ರೀ ಅಂತ ಅನ್ಬಾರ್ದು ಅಂತಾರೆ ಬಾಬಾ. ಇಲ್ಲಿ ಏನಾರು ಕಿಟ್ಬಿಟ್ಟು ಅಲ್ಲೂ ಹಾಗೆ ಅದ ಬಿಡ್ರಿ, ಅವ್ರು ಏನು ಬ್ರಹ್ಮಕುಮಾರ್ ಹಿಂಗೆ ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. ಆಲ್ಮೈಟಿ ಕಿ ಕೋಯಿ ಭಿ ಆಕ್ಟಿವಿಟಿ ಸಾಧಾರಣ ಕೈಸೆ ಹೋ ಸಕ್ತಿ? ಬಾಬಾ ಹೇಳ್ತಾರೆ, ಆಲ್ಮೈಟಿ ಕಿ ಸರ್ವಶಕ್ತಿವಾನ್ ತಂದೆಯ ಕಾರ್ಯಗಳು ಸಾಧಾರಣ ಹೇಗೆ ಆಗೋದು ಅಂತಾರೆ ಬಾಬಾ. परमात्मा की अथॉरिटी और आत्माओं की अथॉरिटी में तो रात दिन का फर्क होना चाहिए. ಹೊರಗಡೆ ಸಂಘ ಸಂಸ್ಥೆಗಳು ಕೆಲವೊಂದು ಆತ್ಮಗಳ ಅಥಾರಿಟಿ ಮೇಲೆ ನಡೀತಿರ್ತಾವಲ್ಲ, ಅಲ್ಲಿನ ಶ್ರೇಷ್ಠ ಆತ್ಮಗಳು ಇರ್ತಾರೆ, ಭಕ್ತಿ ಮಾರ್ಗದಲ್ಲಿನೋ ಗುರುಗಳು ಅಂತ ಇರ್ತಾರಲ್ಲ, ಅವು ಆತ್ಮಗಳೇ, ಅವ್ರೇನು ಪರಮಾತ್ಮ ಅಲ್ಲ. ಇಲ್ಲಿ ಪರಮಾತ್ಮನ ಆದೇಶದಿಂದ ನಡೆಯುವಂಥ ಸಂಸ್ಥೆ ಇದು. ಹೆಂಗಿರಬೇಕು ಅಂತಾರೆ ಬಾಬಾ. ಆ ಸಂಸ್ಥೆಗಳಿಗೂ ನಮ್ಮ ಸಂಸ್ಥೆಗೂ ಹಗಲು ರಾತ್ರಿ ವ್ಯತ್ಯಾಸ ಇದೆ, ಆಗಿರಬೇಕು. ऐसा अपने आप में अर्थात अपने बोल और कर्म में अन्य आत्माओं से रात दिन का अंतर महसूस करते हो. ಬಾಬಾನ ಮಾತುಗಳನ್ನು ಮಾತಾಡುವುದಕ್ಕೂ ಅವ್ರ ಮಾತುಗಳ ಮಾತಾಡುವುದಕ್ಕೂ ವ್ಯತ್ಯಾಸ ಇದೆಯೋ ಇಲ್ಲೋ? ಹಗಲು ರಾತ್ರಿ ವ್ಯತ್ಯಾಸ ಇದೆ ಅನ್ನೋ ಅನುಭವ ಆಗ್ತದೆ ನಿಮಗೆ. ಬಾಬಾ ಹೇಳ್ತಾರೆ, रात दिन का अंतर इतना होता है जो कोई को समझाने की आवश्यकता नहीं होती कि यह अंतर है, ऑटोमेटिकली समझ जाएंगे. ಅವರು ಆಡುವ ಮಾತಕ್ಕೂ ನಾವು ಆಡೋ ಮಾತಕ್ಕೂ ಏಕ್ದಮ್ ಅಂತರ ಇದೆ ಅಂತ ಅನ್ನಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ನಮ್ಮ ದೊಡ್ಡವರೆಲ್ಲ ನಮಗೆಲ್ಲ ಏನು ಮಾಡ್ತೀವಿ? ಅವರೆಲ್ಲ ಒಂದು ತಾಸುಗಟ್ಟಲೆ ಎಲ್ಲ ಭಾಷಣ ಮಾಡಿ ನಮ್ಮ ಬ್ರಹ್ಮಕುಮಾರಿ ಅವ್ರಿಗೆ ಏನು ಮಾಡ್ತಾರೆ? ನಿಮಗೆ 5 ನಿಮಿಷ ಟೈಮ್ ಅಂತ ಹೇಳ್ತಿದ್ರು. ಆ 5 ನಿಮಿಷ ಟೈಮ್ನಲ್ಲಿ ನಮ್ಮ ಮಹಾರಥಿಗಳೇನು ಮಾಡಿದರು? ಆ ತಾಸು ಮಾಡಿದ ಭಾಷಣಗಿಂತ
ಶ್ರೇಷ್ಠತೆಯನ್ನು ಹೇಳಿದ್ರಲ್ಲ, ಗೊತ್ತಾಯ್ತಲ್ಲ ಅವಾಗ. 5 ನಿಮಿಷ ಒಳಗೆ ಎಲ್ಲ ಆತ್ಮಗಳಿಗೆ ಏನು ಮಾಡಿಬಿಡ್ತಿದ್ರು, ಅನುಭವ ಮಾಡಿಬಿಡ್ತಿದ್ರು. ಅದಕ್ಕೆ ಹೇಳ್ತಾರೆ ಬಾಬಾ, ಅಂತರ ಗೊತ್ತಾಗ್ತದೆ ಅಲ್ಲಿ. यह रात यह दिन है, तो आप भी जबकि ऑलमाइटी अथॉरिटी के आधार से हर कर्म करने वाले हो, हर डायरेक्शन प्रमाण चलने वाले हो, तो अंतर रात दिन का दिखाई देना चाहिए. ನಿಮ್ಮಲ್ಲಿನೂ ಕೂಡ ಅಂತರ ಕಾಣಿಸ್ಬೇಕು. ನಾವೆಲ್ಲ ಬ್ರಹ್ಮಭೋಜನ ಹೆಂಗೆ ಮಾಡ್ತೀವಿ? ಏನು ಕೇಳ್ತಾರೆ ಬಂದವ್ರು? ಮಾನ್ಯ ಮಾಡಿದ್ವಲ್ಲ, ಹೆಂಗೆ ಮಾಡಿದ್ರಿ ಇದನ್ನೆಲ್ಲ ನೀವು ಅಂತ ಪ್ರತಿಯೊಬ್ಬರೂ ಕೇಳಿದರು. ಇಷ್ಟು ಐಟಮ್ಸ್ ಹೆಂಗೆ ಮಾಡ್ತೀರಿ ನೀವು? ಹೆಂಗೆ ಸಾಧ್ಯ ಇದು? ಹೆಂಗೆ ಸಾಧ್ಯ ಅದು? ನಾವೆಲ್ಲರೂ ಏನು ಮಾಡ್ತೀವಿ? ಪರಮಾತ್ಮನ ಛತ್ರ ಛಾಯೆನಲ್ಲಿ ಇಟ್ಕೊಂಡು, ಪರಮಾತ್ಮನ ನಶೆ, ಪರಮಾತ್ಮನ ಆಧಾರ, ಪರಮಾತ್ಮನ ಹೇಳಿದ್ರಲ್ಲ 3 ಏನು, ಪರಮಾತ್ಮನ ಎದುರುಗಡೆ ಇಟ್ಕೊಳ್ಳೋದ್ರಿಂದ ಏನಾಗ್ತದೆ? ನಮಗೆ ನಿಶ್ಚಯ ಇರ್ತದೆ, ನಶೆ ಇರ್ತದೆ, ನಿರ್ಭಯತ ಹಾಗೇ ಆಗ್ತದೆ ಇಲ್ಲ ಅನ್ನೋ ಭಯ ಯಾರಿಗೂ ಇರೋಂಗಿಲ್ಲ ನಮಗೆ. ಅದು ಯಾರು ಮಾಡಿಸ್ತಿರ್ತಾರೆ? ಬಾಬಾ ಮಾಡಿಸ್ತಿರ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅಂತಹ ಕಾರ್ಯಗಳೇನಾಗ್ತವೆ? ಆರಾಮಾಗಿ ಆಗ್ಬಿಡ್ತವೆ. परमात्मा के आधार के डायरेक्शन प्रमाण चलने वाले हो, तो अंतरात दिन का दिखाई ही देना चाहिए. ऐसे अंतर हो जो आने से ही समझ ले कि कोई साधारण स्थान नहीं है. ಅವ್ರು ಇಲ್ಲಿ ಒಳಗಡೆ ಬಂದ ಕೂಡಲೇ ಅನ್ನಿಸ್ಬೇಕು, ಇದು ಅಂತಿಂತ ಸಾಧಾರಣ ಸ್ಥಾನ ಅಲ್ಲ ಅಂತ. ಇನ್ಹೋಂಕಿ ನಾಲೆಜ್ ಸಾಧಾರಣ ನಹಿ ಹೇ. ಇಲ್ಲಿ ಏನು ಇವ್ರು ಜ್ಞಾನ ಹೇಳ್ತಾರೋ ಇದು ಸಾಧಾರಣ ಜ್ಞಾನ ಇಲ್ಲ. ಐಸಾ ಜಬ್ ಪ್ರಭಾವ ಪಡೆ ತಬ್ ಸಮझो अपनी ಅಥಾರಿಟಿ ಕೋ ಪ್ರತ್ಯಕ್ಷ ಕರ್ ರಹೇ ಹೇ. ಈ ಥರ ಅವ್ರಿಗೆ ಅನುಭವ ಆಗ್ತಿತ್ತು ಅಂತಂದ್ರೆ ತಿಳ್ಕೊಳ್ಳಿ, ನೀವು ಅಥಾರಿಟಿಯಿಂದ ನಡೀತಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ऐसा प्रभाव पड़े तब समझो अपनी अथॉरिटी को प्रत्यक्ष कर रहे हैं. जैसे शास्त्रवादियों के बोल दिखाई देते हैं कि इन्होंको ಶಾಸ್ತ್ರ की ಅಥಾರಿಟಿ है. ಶಾಸ್ತ್ರವಾದಿಗಳು ಏನೇನೋ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಇವರು ಈ ಶಾಸ್ತ್ರವನ್ನು ಫಾಲೋ ಮಾಡ್ತಾರೆ ಅಂತ. ಬಾಬಾ ಹೇಳ್ತಾರೆ, वैसे आपके हर बोल से ಅಥಾರಿಟಿ ಪ್ರಸಿದ್ಧ होनी चाहिए. ಈಗ ಇಸ್ಕಾನ್ ಟೆಂಪಲ್ದವ್ರು ಇದ್ದಾರೆ, ಅವ್ರು ಎದ್ರ ಮೇಲೆ ಮಾತಾಡ್ತಾರೆ? ಅವರು ಭಗವದ್ಗೀತಾದ ಮೇಲೆ ಹೇಳ್ತಾರೆ ಅಂತ ನಮ್ಗೆ ಗೊತ್ತಾಗ್ಬಿಡ್ತದಲ್ಲ. ಹಾಗೆಯೇ ನಾವೇನಾದರೂ ಮಾತಾಡಿದರೆ ಅದು ಯಾರು ಪ್ರತ್ಯಕ್ಷ ಆಗಬೇಕು? ಇದು ಪರಮಾತ್ಮನ ಮಾತುಗಳೇ ಇದ್ದಾವೆ. ಪರಮಾತ್ಮನ ಪ್ರತ್ಯಕ್ಷತೆ ಆಗಬೇಕು, ಪ್ರಸಿದ್ಧಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಫೈನಲ್ ಸ್ಟೇಜ್ ತೋ ಯಹಿ ಹೇನಾ? ಅಂತಿಮ ಸ್ಥಿತಿ ನಮ್ದೇನಾಗೋದಿದೆ? ಬಾಪ್ ದಾದಾರವರ ಪ್ರತ್ಯಕ್ಷತಾ. बोल से, चेहरे से, चलन से, सभी से ಅಥಾರಿಟಿ का मालूम पड़ना चाहिए. ನಿಮ್ಮ ಒಂದು ಮಾತಿನಿಂದ, ನಿಮ್ಮ ಮುಖದಿಂದ, ಆಮೇಲೆ ನಿಮ್ಮ ನಡವಳಿಕೆಯಿಂದ ಪರಮಾತ್ಮನ ಪ್ರತ್ಯಕ್ಷತೆ ಗೊತ್ತಾಗಬೇಕು ಅಂತ. आजकल के ज़माने में अगर छोटी मोटी ಅಥಾರಿಟಿ वाले ऑफिसर अपने कर्तव्य में जब होते हैं तो कितना ಅಥಾರಿಟಿ का कर्म दिखाई देता है. ಇವತ್ತಿನ ದಿವಸ ನಾನೊಂದು DC ಇದ್ದೀನಿ ಅಂತ ಅಂದ್ಕೊಡ್ರಿ, ಅವ ಅಥಾರಿಟಿಯಿಂದ ಕಾರ್ಯಗಳನ್ನು ಮಾಡ್ತಿರ್ತಾನಲ್ಲ, ಏನು ಸಾಧಾರಣ ಕಾರ್ಯ ಮಾಡ್ತಿರ್ತಾನೇನೋ? ಇಲ್ಲಲ್ಲ. ಹಾಗೆ ಅದು ಲೌಕಿಕ. ನಮ್ಮದು ನಶಾ ರಹಿತ ಹೇನಾ, ನಾನು ಇಂಥ ಅಧಿಕಾರ ಇದ್ದೀನಿ ಅಂತ ಏನಿರ್ತದೆ ಅವನಿಗೆ? ನಶೆ ಇರ್ತದೆ, ನಿಶ್ಚಯ ಇರ್ತದೆ, ಭಯನೂ ಇರೋದಿಲ್ಲ, ನಾನ್ DC ಅಂತ ಇರ್ತದೆ. ಬಾಬಾ ಹೇಳ್ತಾರೆ, ಉಸಿ ನಶೆ ಸೆ ಹರ್ ಕರ್ಮ ಕರ್ತೆ ಹೇ. ಅವ್ರೇನು ಮಾಡ್ತಾರೆ? ಅದೇ ನಶೆಯಿಂದ ಕರ್ಮ ಮಾಡ್ತಾರೆ. ವೇ ಹದಕ್ಕೆ ಶಾಸ್ತ್ರೋಂಕಿ ಅಥಾರಿಟಿ ಹೇ. ಅದೇನವರು ಹದದ ಶಾಸ್ತ್ರದ ಅಥಾರಿಟಿಯಿಂದ ಅವರು ಅಷ್ಟು ಫಕರ್ಸೆ ಎಲ್ಲವನ್ನ ಹೇಳ್ತಿರ್ತಾರೆ. ಯಹ ಹೇ, ಇಲ್ಲಿ ಅಲೌಕಿಕ ಅವಿನಾಶಿ ಅಥಾರಿಟಿ ಹೇ. ಅಲ್ಲಿ ಇವತ್ತು ಆ ವ್ಯಕ್ತಿ ಆ ಶಾಸ್ತ್ರ ಇರುತ್ತಾನೆ ಅಷ್ಟೇ, ಇದು ಲೌಕಿಕ ಅವಿನಾಶಿ ಅಥಾರಿಟಿ ಇದೆ ಅಂತ ಹೇಳ್ತಾರೆ ಬಾಬಾ. ऐसे ಅಥಾರಿಟಿ बाप को सम्मुख रख ಅಥಾರಿಟಿ से चलने वाली आत्माओं को नमस्ते. अच्छा, बाप दादा को याद प्यार और नमस्ते नमस्ते नमस्ते. ओम शांति.